ಲೋಕಸಭಾ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಸ್ಟಾರ್ಗಳು ಅಂದ್ರೆ ಜೋಡೆತ್ತುಗಳು ಅಂತ ಕರೆಸಿಕೊಳ್ತಾ ಇರುವಂತ ದರ್ಶನ್ ಮತ್ತು ಯಶ್ ಅವರು ಇವತ್ತು ಈಗ ಆಲ್ರೆಡಿ ಪ್ರಚಾರವನ್ನ ಶುರು ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ದರ್ಶನ್ ಅವರು ಪ್ರಚಾರವನ್ನ ಮಾಡ್ತಿರುವಂತದ್ದನ್ನ. ಇದು ಬೆಂಗಳೂರು ಸೆಂಟ್ರಲ್ ಅಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತ ಪಿಸಿ ಮೋಹನ್ ಅವರ ಪರವಾಗಿ ದರ್ಶನ್ ಅವರು ಇವತ್ತು ಪ್ರಚಾರವನ್ನ ನಡೆಸ್ತಾ ಇರುವಂತದ್ದನ್ನ. ಅವರ ಪಕ್ಕದಲ್ಲೇ ಪಿಸಿ ಮೋಹನ್ ಅವರು ಅಭ್ಯರ್ಥಿ, ಬಿಜೆಪಿಯ ಅಭ್ಯರ್ಥಿ ಕೂಡ ಇದ್ದಾರೆ. ತಾರಾ ಅವರು ಕೂಡ ಇರುವಂತದ್ದು. ಇಲ್ಲಿ ಬಿಜೆಪಿಗೆ ಬೆಂಗಳೂರು ಕೇಂದ್ರ ಏನು ಈ ಒಂದು ಲೋಕಸಭಾ ಕ್ಷೇತ್ರ ಇದೆ, ಈಗ ಆಲ್ರೆಡಿ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಪಿಸಿ ಮೋಹನ್ ಅವರು. 2 ಬಾರಿ ಕೂಡ ಲೋಕಸಭೆ ಎಲೆಕ್ಷನ್ ಟೈಮ್ ನಲ್ಲಿ ದರ್ಶನ್ ಅವರು ಪಿಸಿ ಮೋಹನ್ ಅವರ ಪರವಾಗಿ ಪ್ರಚಾರವನ್ನ ನಡೆಸಿದ್ರು. ಈಗ ಆಲ್ರೆಡಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು ದರ್ಶನ್ ಅವರು. ಈಗ 3 ದಿನಗಳಿಂದ ಬ್ರೇಕ್ ಅನ್ನ ಕೂಡ ತಗೊಂಡಿದ್ರು ಯುಗಾದಿ ಹಬ್ಬದ ಹಿನ್ನೆಲೆ ಮತ್ತು ಒಂದ್ ಕಡೆ ಅವರ ಕೈಗೆ ನೋವಾಗಿದ್ದಂತ ಹಿನ್ನೆಲೆಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ರೆಸ್ಟ್ ಅನ್ನ ತಗೊಂಡಿದ್ರು. ಇವತ್ತಿಂದ ಮತ್ತೆ ಅಖಾಡಕ್ಕಿಳಿತಾ ಇದ್ದಾರೆ. ಆದ್ರೆ ಇವತ್ತು ಮಂಡ್ಯದಲ್ಲಿಲ್ಲ ದರ್ಶನ್ ಅವರು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಂಡ್ಯಗೆ ಸ್ವಂತನೋ ಸುಮಲತಾ ಅವರು ಅಷ್ಟೇ ಸ್ವಂತ, ಇದನ್ನು ಯಾರು ಬದಲಾಯಿಸಕ್ಕಾಗಲ್ಲ. ನೀವೆಲ್ಲರೂ ನಾನು ಕೇಳ ಒಂದು ವಿಷಯ ಎಲ್ರಿಗೂ ತಲುಪಿಸ್ಬೇಕು. ಸಾಕಷ್ಟು ಕಡೆ ನಾನು ಗಮನಿಸ್ತಾ ಇದ್ದೀನಿ, ತುಂಬಾ ಜನ ಅನ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೂ ಸೆಂಟ್ರಲ್ ಗವರ್ಮೆಂಟ್ಗೂ ಪಾಪ ಕೆಲವು ಕನ್ಫ್ಯೂಷನ್ಗಳಿದೆ. ರಾಜ್ಯ ಸರ್ಕಾರದಲ್ಲಿ ನೀವು ಒಳ್ಳೆ ಆಶೀರ್ವಾದ ಮಾಡಿ 7 ಜಾಗದಲ್ಲೂ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಒಂದಷ್ಟು ಕಾರ್ಯಕ್ರಮಗಳು ನಡೀಬೇಕು, ಅದು ನಡೀಲಿ, ಅದು ನಮ್ಮೆಲ್ಲರ ಹಕ್ಕು, ಅವ್ರುಗಳು ಮಾಡಲಿ. ಬಟ್ ಈಗ ನಡೀತಾ ಇರೋದು ಪಾರ್ಲಿಮೆಂಟ್ ಎಲೆಕ್ಷನ್. ಇಲ್ಲಿ ನೀವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀರೋ ಅವರು ನಿಮ್ಗಳ ಸಮಸ್ಯೆನ ತಗೊಂಡೋಗಿ ಡೆಲ್ಲಿಲಿ ಕೂತ್ಕೊಂಡು ಮಾತಾಡಿ ನಿಮ್ಗಳಿಗೆ ಧ್ವನಿಯಾಗಿ ಕೂರೋರೊಬ್ರು ಬೇಕು. ಆ ಎಲ್ಲ ಅರ್ಹತೆ, ಆ ಎಲ್ಲ ಶಕ್ತಿ ಸುಮಲತಾ ಅವ್ರಿಗಿದೆ. ಒಂದು ಹೆಣ್ಣು ಮಗಳು, ಅದು ನಿಮ್ಮ ಈ ಒಂದು ಭಾಗದವರು ಧೈರ್ಯ ಮಾಡಿ ಇಷ್ಟು ದೊಡ್ಡ ಒಂದು ವ್ಯವಸ್ಥೆ ನಿಂತಾಗ ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಒಂದು ಅವಕಾಶ ಮಾಡಿಕೊಡಿ, ನಿಜವಾಗ್ಲೂ ಅವರೊಂದು ಒಳ್ಳೆ ಲೀಡರ್ ಆಗ್ತಾರೆ. ಅದು ಕೊಡುಗೆ ನಿಮ್ದೇ ಇರುತ್ತೆ, ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ಬಹಳ ಗಮನ ಇಟ್ಟು ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮನೆ ಮನೆಗೆ ತಲುಪಿಸಿ ನೀವೆಲ್ಲರೂ ಭಾರಿ ಬಹುಮತದಲ್ಲಿ ಗೆಲ್ಲಿಸ್ಬೇಕು. ನಿಮ್ಮನ್ನು ಬೇಡ್ಕೊಟ್ಟಿದ್ರಪ್ಪ. ಬರೀ 4 ಜನ ಸುಮಲತಾ ಅನ್ನೋ ಹೆಸರನ್ನು ನಿಲ್ಲಿಸಿದ್ದಾರೆ. ನೀವೆಲ್ಲರೂ ಯೋಚನೆ ಮಾಡಬೇಕು ಯಾಕೆ ನಿಲ್ಲಿಸಿದ್ದಾರೆ ಅಂತ. ಅದ್ರ ಅರ್ಥ ಏನು ನಿಮ್ಗೆ ಅರ್ಥ ಆಗಲ್ಲ, ತಲೆಯಲ್ಲ ಅಂತನಾ? ಕನ್ಫ್ಯೂಸ್ ಆಗ್ಬಿಡ್ತೀರಿ ಅಂತನಾ? ಅದನ್ನ ಪ್ರೂವ್ ಮಾಡಿ, ಯಾವುದೇ ಕಾರಣಕ್ಕೂ ದಡ್ರು ಅಂತ ಅನ್ಕೊಂಡಿದ್ರೆ ದಡ್ರಲ್ಲ ನಾವು ತೋರಿಸ್ಬೇಕು. ನಿಮ್ ಮನಸ್ಸಲ್ಲಿ ಏನಿದೆ, ಕ್ರಮ ಸಂಖ್ಯೆ 20 ದಯವಿಟ್ಟು ಹೇಳ್ತಾ ಆ ದಿವಸದ ಆಶೀರ್ವಾದ ಮಾಡಿ ನಿಮ್ ಪ್ರೀತಿ ಆರೈಕೆಯನ್ನು. ಥ್ಯಾಂಕ್ ಯು. ಕ್ರಮ ಸಂಖ್ಯೆ 20 ಮಂದಿ ಹಿಂದೆ ಯಶಸ್ವಿಯಾಗಿ ಮುಂದೆ ಸ್ವಾಭಿಮಾನ ಕ್ರಮ ಸಂಖ್ಯೆ 20 ಮುಂದೆ ಸುಮಲತಾ ಅವ್ರನ್ನ